ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸದಲ್ಗಾದಲ್ಲಿ ವಿವಿಧ ಸಂಘಟನೆಗಳಿಂದ ಖಂಡನೆ, ಬೃಹತ್ ರ್ಯಾಲಿ ನಡೆಸಿ ಉಪತಹಸೀಲ್ದಾರ್ ಮುಖಾಂತರ ಮನವಿ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಾಮಾಜಿಕ ಶೈಕ್ಷಣಿಕ ಯುವ ಸಂಘ, ಭೀಮ್ ಆರ್ಮಿ, ವಿವಿಧ ರೈತ ಪರ ಸಂಘಟನೆಗಳು, ವಿದ್ಯಾರ್ಥಿ ಪರ ಒಕ್ಕೂಟಗಳು ಹಾಗೂ ವಿದ್ಯಾರ್ಥಿ ಬಂಧುತ್ವ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಬೇಕೇ ಬೇಕು, ನ್ಯಾಯ ಬೇಕು ಎಂಬ ಘೋಷಣೆಯೊಂದಿಗೆ ಪಟ್ಟಣದ ಕುವೆಂಪು ಶಾಲೆಯಿಂದ ಗಾಂಧಿ ವೃತ್ತ, ಚೆನ್ನಮ್ಮ ಸರ್ಕಲ್, ಶಿವಾಜಿ ವೃತ್ತ ಮುಖಾಂತರ ನಾಡ ಕಚೇರಿಗೆ ಆಗಮಿಸಿ ಉಪತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಸಂಘಟನೆ ರಾಜ್ಯಾಧ್ಯಕ್ಷ ಅಜರುದ್ದೀನ್ ಸೇಖಜಿ ಮಾತನಾಡಿ, ವಿದ್ಯಾರ್ಥಿಗಳ ಮೇಲೆ ನಡೆದ ಗಂಭೀರ ಪರಿಸ್ಥಿತಿಯ ಕುರಿತು ಪಾರದರ್ಶಕತೆಯಿಂದ ತನಿಖೆ ಆಗ್ರಹಿಸಿದರು. ಇದೇ ವೇಳೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಮುಖಂಡರು ಮಾತನಾಡಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲಾ ಸದಲ್ಗಾ ಕಂದಾಯ ಕಚೇರಿಯಲ್ಲಿ ಪಿಎಸ್ಐ ಶಿವಕುಮಾರ್ ಬಿರಾದಾರ್ ಅವರ ಉಪಸ್ಥಿತಿಯಲ್ಲಿ ಉಪತಹಸೀಲ್ದಾರ್ ಪಿಬಿ ಸಿರಿವಂತ್ ಅವರಿಗೆ ಮನವಿ ಸಲ್ಲಿಸಿ ಬೇಕೇ ಬೇಕು, ನ್ಯಾಯ ಬೇಕು ಎಂದು ಘೋಷಣೆ ಕೂಗುತ್ತಾ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ್ರಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದರೆ ಲಾಠಿ ಚಾರ್ಜ್ ಮಾಡಿಸುವುದು ಖಂಡನೀಯ ಎಂದು ಕಿಡಿಕಾರಿದರು. ಸೋನಂ ಅವರು ಉಪವಾಸ ಸತ್ಯಾಗ್ರಹ ಮಾಡಿದರೆ ಕಾನೂನುಬದ್ಧ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಲಾಗಿದೆ, ಇದು ದೇಶದ ವ್ಯವಸ್ಥೆನಾ ಎಂದು ಕಳವಳ ವ್ಯಕ್ತಪಡಿಸಿದರು. ಯಾಕೆ ಸೇರಿದವಪ್ಪ ಅಂತಂದ್ರೆ ಭಾರತ ದೇಶ ಏನಪ್ಪಾ ಅಂತಂದ್ರೆ ನೀಟ್ ಪರೀಕ್ಷೆ ಸೋರಿಕೆ ಆಗಿದೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳೇನಪ್ಪಾ ಅಂತ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತದ. ಪ್ರಾಮಾಣಿಕ ಪ್ರಜ್ಞಾವಂತ ಬಡ ಮಕ್ಕಳಿಗೆ ಇದರಿಂದ ಏನಾಗ್ತದಪ್ಪ ಅಂತ ಅನ್ಯಾಯ ಆಗ್ತದೆ. ಅದಕ್ಕಾಗಿ ನಾವೇನಪ್ಪಾ ಅಂತಂದ್ರೆ ಬಡ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಮತ್ತು 30 ಜನ ಏನಪ್ಪಾ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರೆ ದಿಲ್ಲಿ ಒಳಗ. ಆ 30 ಜನಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಸೇರಿ ಇವತ್ತೇನ್ ಮಾಡ್ತಾ ಇದೀವಿ, ಒಂದು ಮನವಿಯನ್ನು ಕೊಡ್ತಾ ಇದೀವಿ. ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಸಲುವಾಗಿ 22 ದಿನ ಇತ್ತು. ಸೋನಂ ಅಂತಕ್ಕಂಥ ವ್ಯಕ್ತಿ ಸೈಂಟಿಸ್ಟ್ ಉಪವಾಸರ ಹೌದಾ, ಮೊನ್ನೆ ಅವ್ರನ್ನ ಏನ್ ಮಾಡಿರಪ್ಪ ಅಂತಂದ್ರೆ ಎಬ್ಸಿಲ್ಲ. ಅದು ಯಾವಾಗ ಎಬ್ಸಿಲ್ಲ ಅಲ್ಲಿಂದ ಏನೈತಪ್ಪ ಅಂತಂದ್ರೆ ಭಾರತ ದೇಶದಲ್ಲಿ ಈ ಹೋರಾಟದ ಕಿತ್ತು ಎದ್ದು ನಿಂತು ಹೌದಿಲ್ಲ. ಅವ್ರು ಉಪವಾಸದಿದ್ದಾರೆ, ನಾವು ಊಟ ಮಾಡಿ ಬಂದಿದ್ದೇವೆ. ಅದಕ್ಕಾಗಿ ನೀವು ಸುಮಾರು 3 ರಿಂದ 4 ಕಿಲೋಮೀಟರ್ ವಾಕ್ ಮಾಡಿದ್ದೀರಿ. ಎಷ್ಟ? 3 ರಿಂದ 4 ಕಿಲೋಮೀಟರ್. ಈ 3 ರಿಂದ 4 ಕಿಲೋಮೀಟರ್ ವಾಕ್ ಮಾಡಿರ್ತಕ್ಕ ಶ್ರಮ ಫಲ ಸಿಗಬೇಕು. ಈ ಧ್ವನಿ ನಮ್ಮ ರಾಷ್ಟ್ರಪತಿ ಹೋಗಿ ಮುಟ್ಟಬೇಕು. ನಮ್ಮಂತ ಯುವಕರಿಗೆ ಉದ್ಯೋಗ ಸಿಗಬೇಕು. ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ನೀಟ್ನಲ್ಲಿ ಉತ್ತಮವಾಗಿರ್ತಕ್ಕಂಥ ಅಂಕಗಳು ಬರಬೇಕು ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ಸೇರಿದ್ದೀವಿ. ಅರ್ಥ ಆಯ್ತು ಎಲ್ಲರಿಗೂ? ನಾ ಯಾರೂ ವಿರುದ್ಧ ಅಲ್ಲ, ಬಟ್ ಏನಪ್ಪಾ ಅಂತಂದ್ರೆ ಮಕ್ಕಳ ಪರವಾಗಿದ್ದೀವಿ, ಯುವಕರ ಪರವಾಗಿದ್ದೀವಿ, ವಿದ್ಯಾರ್ಥಿಗಳ ಪರವಾಗಿದ್ದೀವಿ. ಎಲ್ಲ ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿನಿ ಆಗಿರ್ಬೋದು, ಇವತ್ತು ನೀವು ನೋಡತ್ತೀರಿ ದಿಲ್ಲಿದಾಗ ಏನಾಗತೈತಿ. ದಿಲ್ಲಿದಾಗ ಜಂತರ್ ಮಂತರ್ದಾಗ ಎಷ್ಟೋ ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡತ್ತಾರ ವಿದ್ಯಾರ್ಥಿಗಳು. ಅವ್ರಿಗೆ ಯೋಗ್ಯವಾದ ನ್ಯಾಯ ಕೊಡುವವರಾಗಿದ್ದಾರೆ. ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಬಡ್ಯಾತಾರ ಅಂದ್ರೆ ಟೆರರಿಸ್ಟ್ ತರ ಬಡ್ಯಾತಾರ, ಟೆರರಿಸ್ಟ್ ತರ. ಇದು ಆಗಬಾರ್ದು. ಯಾಕಂದ್ರೆ ಇದು ಭಾರತ ಐತಿ, ಪ್ರಜಾಪ್ರಭುತ್ವ ರಾಷ್ಟ್ರ ಐತಿ. ಇಲ್ಲಿ ಎಲ್ಲರೂ ನಾವು ಒಕ್ಕಟ್ಟಾಗಿ ಒಂದಾಗಿ ಇರುವಂತ ನಮ್ಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಒಂದು ಸಂವಿಧಾನ ಹಕ್ಕೈತಿ. ದಯವಿಟ್ಟು ನೀವೆಲ್ಲ ಇದ್ರ ಮ್ಯಾಗ ತಾವು ಕೂಡ ಇದ್ರ ಮ್ಯಾಗ ಫೋಕಸ್ ಮಾಡಿ ಏನ್ ನಡೆದೈತಿ ಭಾರತ ದೇಶದಾಗ. ಯಾಕಂದ್ರೆ ಇಲ್ಲಿ ಬಡ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ನೋಡಿರಿ, ನೀಟ್ ಎಕ್ಸಾಮ್ ಏನಾಗಿತ್ತು ಅವೆಲ್ಲ ಗಮನಕ್ಕೆ ಹಚ್ಚಿದಿರಿ. ದಯವಿಟ್ಟು ನೀವೆಲ್ಲರೂ ಒಂದಾಗ್ರಿ. ಇವತ್ತು ನಾವು ಒಂದಾಗಲದ್ರ ಮುಂದೆ ನಮ್ಗೆ ಉಳಿಗಾಲಿಲ್ಲ. ಅದಕ್ಕಾಗಿ ನೀವೆಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡಬೇಕು. ಮತ್ತೆ ಇದು ಮನವಿ ನಾವ ಇಲ್ಲಿಂದ ಈ ಉಪತಹಸೀಲ್ದಾರ್ ಮುಖಾಂತರ ಅಲ್ಲಿಂದ ರಾಷ್ಟ್ರಪತಿ ಅವ್ರಿಗೆ ಹೋಗ್ಬೇಕಂತ ಇವರಲ್ಲಿ ಕಳಕಳಿಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು. ಯಾಕೆ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರಪ್ಪ ಅಂತಂದ್ರೆ ಈ ದೇಶದಲ್ಲಿ ನಡೀತಿರ್ತಕ್ಕಂಥ ನೀಟ್ ಎಕ್ಸಾಮ್ ನ ಕ್ವಶನ್ ಪೇಪರ್ ಯಾವ ದಿನ ಲೀಕ್ ಆಯಿತು ಅದ್ರ ವಿರುದ್ಧ ಏನಪ್ಪಾ ಅಂತಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಆ ಘಟನೆಗೆ ನೊಂದೇನಪ್ಪಾ ಅಂತಂದ್ರೆ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ವರ್ಷಾನುಗಟ್ಟಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಷ್ಟೋ ಬಡ ಫ್ಯಾಮಿಲಿಗಳೆಲ್ಲ ಏನಪ್ಪಾ ಅಂತಂದ್ರೆ ಈ ನೀಟ್ ಕೋಚಿಂಗ್ ಸಲುವಾಗಿ ನಮ್ಮ ಹುಡುಗರು ಏನಾದ್ರು ಜೀವನದೊಳಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಂದು ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ಕಟ್ಕೋಬೇಕನ್ನೋ ನಿಟ್ಟಿನೊಳಗೆ ಏನಪ್ಪಾ ಅಂತಂದ್ರೆ ಆ ಹುಡುಗರು ವಿದ್ಯಾಭ್ಯಾಸದ ಮೇಲೆ ಆ ಕಡೆ ಸಾಲದು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಈ ದೇಶದೊಂದು ಏನಪ್ಪಾ ಅಂತಂದ್ರೆ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಯಾವ ರೀತಿ ಹಾಳುಗೆಡಿದ್ರಪ್ಪ ಅಂತಂದ್ರೆ ಅಂತ ಒಂದು ರಾಷ್ಟ್ರ ಮಟ್ಟದ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡುವುದರ ಮುಖಾಂತರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮೋಸವನ್ನು ಮಾಡ್ತಿರ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಈ ಸಂದರ್ಭದಲ್ಲಿ ಮರಾಠ ಸಮಾಜ ಅಧ್ಯಕ್ಷ ಅನಿಲ್ ಮಾನೆ, ಮಹಿಳಾ ಘಟಕದ ಅಧ್ಯಕ್ಷೆ ಸುಮಾಯ ಜಮಾದಾರ್, ಹರೀಶ್ ಹಿತ್ತಲ್ಮನಿ, ಭೀಮ್ ಆರ್ಮಿ ಅಧ್ಯಕ್ಷ ಆಕಾಶ್ ಚಿಟನೀಸ್, ತಿಲಕ್ ಹಿತ್ತಲ್ಮನಿ, ಸಂತೋಷ್ ನವಲೆ, ಭೀಮಾ
ಮಾಳ್ಗೆ, ಬಸವರಾಜ್ ವಾಲಿ, ಅಶ್ವಥ್ ಮಾಳಕರಿ, ಪ್ರವೀಣ್ ಕುರ್ನೆ, ವಿಶಾಲ್ ಮೇತ್ರಿ, ಸಚಿನ್ ಮಾಳ್ಗೆ, ಬಸವರಾಜ್ ಕೋಳಿ, ತುಷಾರ್ ಕಾಂಬ್ಳೆ ಎಲ್ಲ ವಿದ್ಯಾರ್ಥಿನಿಯರು, ಸಮುದಾಯದ ವಿವಿಧ ಸಂಘಟನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಾವೇರಿ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.